ಒಂದು ಊರಾಗ ಸಣ್ಣ ಹಳ್ಳಿದಾಗ ಎಲ್ಲರಿಗೆ ನನ್ನ ಅಜ್ಜಿಯ ನಮಸ್ಕಾರವನ್ನು ತಿಳಿಸ್ತೇನೆ. ಸಣ್ಣ ಹಳ್ಳಿದಾಗ ಒಬ್ಬಾಕಿ ಆಯಿ, ಮಗ, ಒಬ್ಬವನೇ ಮಗ. ಅವನಿಗೇನಾಗಿತ್ತು, ಹೊಲ ಮನೆ ಎಲ್ಲ ಚಂದಿತ್ತು. ಇದ್ದಾಗ ಆ ಹೊಲ ಮನೆಗೆಲ್ಲ ನೋಡ್ಕೋತಾ ಮಾಡ್ಕೋತಾ ತಾಯಿ ಮಗ ಇಬ್ಬರು ಇದ್ದರು. ಅವ ಏನಲ್ಲತ್ತಿದ ತಾಯಿಗೆ, ಅಮ್ಮ ಮತ್ತಂದ್ರೆ ನನಗೆ ಲಗ್ನ ಮಾಡು ಅಂತ ಕೇಳ್ದ. ತಾಯಿ ಅಂದಳು, ಮಗ ನಿನಗೆ 5 ವರ್ಷ ಇರಲಿಕ್ಕೆ ಲಗ್ನ ಮಾಡೇನು? ಲಗ್ನ ಎಲ್ಲಿ, ಆಗಿನ ಕಾಲಕ್ಕೆಲ್ಲ ಎಲ್ಲಿ ಲಗ್ನ ಇರ್ತಿತ್ತು, ದೊಡ್ಡೇ ಲಗ್ನ ಮಾಡೀನಿ ಅಂದಳು ತಾಯಿ. ಮತ್ತು ಲಗ್ನ ಮಾಡಿದ್ರೆ ನನ್ನ ಹೆಂಡತಿ ಮನೆಗೆ ಬರಲಲ್ಲಮ್ಮ ಅಂತ ಕೇಳ್ದನು. ನೋಡಪ್ಪ, ನಾವು ಬಡವರಿದ್ದೇವೆ, ಬಡ್ರ ಮನೆಗೆ ಬರ್ಬೇಕಾದ್ರೆ ಅವ್ರು ಸಾವ್ಕಾರ, ನಾವು ಬಡವರಿದ್ದೇವೆ, ಹೆಂಗೆ ಬರ್ತಾರೆ ಮಗ? ಯವನ ನಾನು ಹೆಂಡತಿ ಬಳಿ ಹೋಗ್ತೀನಿ ಅಂದ್ರೆ ಹೆಂಗೆ ಹೋಗ್ತಿ ಮಗ? ದೊಡ್ಡ ಮನುಷ್ಯ ಇದ್ದನು, ಹೆಂಗೆ ಹೋಗ್ತಿ? ಹೋಗ್ತೀನಿ ಅಂದನು. ಹೋಗ್ತೀನಮ್ಮದು, ಹೋಗತ್ತಾನ ಮನ್ಯಾಗ ಕುಂತಿರು, ನೆಂಟಸ್ತಾನ ಮಾತಾಡ್ಲಕತ್ತಿರು. ನೆಂಟಸ್ತಾನ ಮಾತಾಡ್ಲತ್ತಾಗ ಅವನು ಹೋದನು, ಕುಂತನು. ಯಾರಂತ ಕೇಳಿದ್ರೆ ಫಲಾನಿ ಊರವ ಅಂದನು. ನಾ ಇಂಥವ್ರ ಮಗ ಅಂದನು. ಅಲ್ಲೇ ಕುಂತನು, ಮಾತು ಹೇಳ್ಕೊತ ಕುಂತನು. ಒಬ್ಬರು ಯಾಕೆ ಬಂದಿದ್ದು, ಏನು ಸುದ್ದಿ ಅಂತ ಯಾರು ಕೇಳಲಿಲ್ಲ. ಎದ್ದು ಬಂದನು ರೀ. ಅವ್ರ ಮನೆಗೆ ಹೋದ. ನನಗೆ ಯಾರು ಕೇಳಲಿಲ್ಲ, ಏನಂತ ಕೇಳಲಿಲ್ಲ. ಏನು ಮಾಡ್ಲತ್ತೀರ ಮಗ? ಅವ್ರ ಮನೆಗೆಲ್ಲ ಕೂಕಮ್ ಹಚ್ಕೊಂಬೋದು ಮಾಡೋದು, ಹಿಂಗೆ ಒಬ್ರಿಗೊಬ್ರು ಶೆಲ್ಲೆ ಟೊಪ್ಪಿ ಹಿಕ್ಕೋದು ಮಾಡೋದು ಮಾಡ್ಲಕತ್ತೀರು. ಮಗ, ನೀನು ನಾ ಇಂಥವ್ನ ಹೆಂಡತಿ ಗಂಡಿದ್ದೀನಿ ಅಂತ ಹೇಳಿ ನೀನು ಜರ ನಿಂತು ಅವ್ರಿಗೆ ಕೂಕಮ್ಮದು ಹಚ್ಚಲಾಕ ಸಹಾಯ ಮಾಡಿ, ಅವರಿಗೆ ಶೆಲ್ಲೆ ಟೋಪಿ ಹಚ್ಚಲಾಕ ನೀನು ಅಡ್ಡಾಡಿ ಹೋಗ್ಬೇಕಿತ್ತು ಮಗ ಅಂತ ತಾಯಿ ಹೇಳೋದು. ಮಗಲೇ ಮಂದಿ ಹಾಗೆ ಮಾಡ್ತೀನಿ ಅಂದನು. ಮತ್ತು ತಿರುಗಿ ಬಂದನು. ಬರತನ ಒಂದು ಮುದುಕಿ ಸತ್ತಿತ್ತು. ತಾಯಿ ಟೋಪಿ ಟಾವಿಲ್ ಹಚ್ಚಬೇಕಂದಿಳಲ್ಲ, ಅವನು ಹೊತ್ತಿಗೆ 8 ಟೋಪಿ ಟಾವಿಲ್ ತಂದಿದ್ದ. ಟೋಪಿ ಟಾವಿಲೆ ಹಚ್ಚಲತ್ತ, ಕೂಕಮ್ಮೆ ಹಚ್ಚಲತ್ತ. ಅವ್ರು ಹೊಡ್ಕೊಂಬದು ಬೆಳ್ಕೊಂಬದು ಅವ್ರು ಮಾಡ್ಲಕತ್ತೀರು. ಇವ್ ಹೋಗಿ ಮಾಡ್ಲತ್ತಗಳ, ಇವನಿಗೆ ಹೊಡೆದ್ರು ಮೆತ್ತಗ, ಹಿಂಗೆ ಮಾಡ್ಲತ್ತಿದಿ ಅಂಥೇಳಿ. ಮತ್ತು ತಿರುಗಿ ಬಂದನಂತ. ಅಂದನಂತ, ಯಾಕ ನೀ ಟೋಪಿ ಟಾವಿಲ್ ಹಚ್ಚಂದು ನಾವು ಹೋಗಿ ಹಚ್ಚದ, ನನಗೆ ಹೊಡೆದ್ರಮ್ಮ. ಯಾಕೋ ಮಗ, ನೀ ಯಾಕೆ ಹಂಗೆ ಮಾಡ್ದಿ? ಅವ್ರ ಮನ್ಯಾಗ ಯಾಕೋ ಏನೋ ಅಳ್ಳಕ್ಕೆ ಒಂದು ಮುದುಕಿ ಗ್ವಾಡಿಗತ್ತ ಕೂಡ್ಸಿರು, ಅಳ್ಳತ್ತಿರು. ಮಗ, ಹಂಗೆ ಅಲ್ಲೋ, ನೀನು ಅವ್ರು ಅಳ್ಳತ್ತೀರಂದ್ರೆ ನೀನು ಹೋಗಿ ಅವ್ರ ಕೂಡ ಹತ್ತು, ಅವ್ರ ಕೂಡ ಹ್ಯಾಂಗೆ ಸತ್ತಿ ಹ್ಯಾಂಗಿಲ್ಲ ಅಂತ ಹತ್ತು ಮಾಡಿ ಅವ್ರಿಗೆ ಸಮಾಧಾನ ಹೇಳಿದ್ರ ಅದಕ್ಕೊಂದು ಹಳೆ ಸ್ಥಾನ ಅಂತಾರೆ ಮಗ. ಹಿಂಗೆ ಅಂದನು. ಮತ್ತು ತಿರುಗಿ ಹೋಗ್ತೀನಿ ಅಂದನು. ಮತ್ತೊಂದು 8 ದಿನಕ್ಕೆ ಅವ್ರ ಮನ್ಯಾಗ ಗಚ್ಚಾಗಿದ್ದು 8 ಸ್ಥಾನಾಗಿದ್ದು ಲಗ್ನ ನಡೆದಿತ್ತು. ಭರ್ಚಕ್ ಬಂದು ಮತ್ತೇನು ಅವ್ರ ತೆಕ್ಕಿ ಬಿದ್ದಳೋದು, ಇವ್ರ ತೆಕ್ಕಿ ಬಿದ್ದಳೋದು, ಅವ್ರಿಗೆ ಹೋಗಿ ಕುಂತಳೋದು, ಇವ್ರ ಮುಂದೆ ಹೋಗಿ ಕುಂತಳೋದು ಮಾಡ್ಲತ್ತನು. ಎಲ್ಲ 5 ವರ್ಷ ಅಂತ ಹಾಸ್ಕೊಂಡು ಹೋಗಲಿ, ಇದಕ್ಕೇನು ಬಂದದೇವ, ನಮ್ಮ ಮನ್ಯಾಗ ಶುಭ ಕಾರ್ಯ ನಡ್ಸದ, ಮನ್ಯಾಗ ಕುಂತಳ್ಳಕತ್ತದ ಅಂಥೇಳಿ ಪಟ ನಾಕ್ಬಿಡ್ತರು. ಅದು ಆಗಿನ ಕಾಲ. ಹಿಂದಿನ ಕಾಲ 72 ಬರಗಾಲಕ್ಕಿಂತ ಹಿಂದಿನ ಕಾಲ ಇದು. 72ದಾಗೆಲ್ಲ 72ಕ್ಕಿಂತ ಆಚೆ ಕಡೆದಿದು. ಅಂಥ ಹುಚ್ಚು ಮಂದಿ ಇದ್ರು ರೀ ಅವಾಗ. ಅವ್ರಿಗೆ ಅಳೋದನ್ನೂ ಗೊತ್ತಾಗ್ತಿಲ್ಲ, ನಗೋದನ್ನೂ ಗೊತ್ತಾಗ್ತಿಲ್ಲ. ಯಾಕೆ ಹೊರಕ್ಕೆ ಹೋಗಿಲ್ಲ, ಪ್ಯಾಟಿ ತಿರುಗಿದಿಲ್ಲ, ಹಳ್ಳಿದಾಗಿದ್ದವರು, ಅವ್ರಿಗೇನೂ ಗೊತ್ತಿತ್ತಿಲ್ಲ. ಅಂದಕ್ಕೆಶಿಂದ ಬಂದನು. ಮತ್ತು ಹೊಡ್ಸ್ಕೊಂಡು ಮಾಡ್ಕೊಂಡು ಮನೆಗೆ ಬಂದನು. ಮನೆಗೆ ಬಂದಮೇಲೆ ತಾಯಿ ಅಂದಳು, ಹಂಗಲ್ಲ ಮಗ, ಹಂಗಲ್ಲದು, ನೀ ಲೆಕ್ಕ ಅಲ್ಲ, ನಿನಗೆ ಗೊತ್ತಾಗಲ್ಲ, ನೀ ಹಿಂಗೆ ಯಾಕಿದ್ದೇವು ಮಗ ಅಂದಳು. ಅಮ್ಮ, ಅದು ಮಗ, ನಾವು ಹೋಗ್ತೀನಿ ಕರ್ಲಾಕ, ನೀ ಬರಬೇಡಪ್ಪ, ನಾ ಹೋಗಿ ಕರ್ಕೊಂಡು ಬರ್ತೀನಿ. ಹೊಂಟಳು. ಮನೆಗೆ ಬಂದಳು. ಬರತನ ಎಲ್ಲರಿದ್ರು ಬಾ ಅಂತ ಕಾಲಿಗೆ ನೀರು ಕೊಟ್ಟರು, ಕಾಲು ತೊಗೊಂಡು. ನಾಳೆ ನನ್ನ ಮೊಮ್ಮಗಳಿಗೆ ಕರ್ಕೊಂಡು ಹೋಗ್ತೀನಿವ ಸೊಸೆಗೆ ಅಂದು.
ಐ ಮತ್ತು ನಿನ್ನ ಮಗ ಬಂದು ಕರ್ಕೊಂಡು ಹೋಗ್ಬಾರ್ದ ಅಂದ್ರೆ ಅವರು. ಯವ್ವ ನನ್ನ ಮಗ ಬಂದ್ರೆ ಹಿಂಗೆ ಮಾಡಿರಂತ. ಗೊತ್ತಿಲ್ದಕ್ಕೆ ನನ್ನ ಮಗ ಮಾಡಿದ್ರೆ ನೀವು ಹಿಂಗೆ ಮಾಡಿರಂತ ಅಂತ ಕೇಳೋರು. ಅದಕ್ಕೂ ಸಮಜಿ heiಕೊಂಡು ಅವ್ರು ಹೆಣ್ಣು ಕೊಟ್ಟರು. ಏನು ಮಾಡ್ಬೇಕವ, ಅವನು ಗೊತ್ತಿಲ್ದು ಮಾಡ್ಯಾನ, ಅವನು ಗೊತ್ತಿಲ್ದು ಮಾಡಿದೆ. ಕರ್ಕೊಂಡು ಹೋಗಂದರು. ತಯಾರಾದಳು. ತಯಾರಾಗಿ ಮುಲ್ಲಾಮರಿ ಅಂತ ಒಂದು ಕಾವೇರಿ ಅಥವಾ ಅಲ್ಲಿ ತುಂಗಭದ್ರಾ ನದಿಗಳು ಇರ್ತಾವಲ್ಲ, ಹಳ್ಳಗಳು, ಹೊಂಟರು ಇಬ್ಬರು. ಆಯಿ ಅಂತೇಳು ಮೊಮ್ಮಗಳಿದ್ದಳು ಆಕಿ. ಆಯಿ ಅಂತೇಳು ಹೊಂಟ್ರಿ ಇಬ್ಬರು ಕಲ್ತು. ಒಂದು ಹಳ್ಳ ತುಂಬ ಹೊಂಟಿತ್ತು. ತುಂಬ ಹೊಂಟ್ರದು ದಾಟಬೇಕಲ್ಲ, ಅದು ಹೆಂಗೆ ದಾಟಬೇಕು? ಮೊಮ್ಮಗ ಸಂಗಾಟಿಲ್ಲ, ಮಗ ಸಂಗಾಟಿಲ್ಲ, ಹ್ಯಾಂಗೆ ಮಾಡಬೇಕು? ಅಲ್ಲೊಬ್ಬ ಮನುಷ್ಯ ಸಣ್ಣ ಹುಡುಗ, ನವತಿ ಹುಡುಗ ನಿಂದ್ರದು. ಏ ಅಪ್ಪ ಜರ ನನಗೆ ದಾಟ್ಸೋ ಅಪ್ಪ ಅಂದರು. ಯಾರ್ಯಾರಿಗೆ ದಾಟ್ಸ್ಬೇಕಾಯಿ ಅಂದನು. ನನ್ನ ಮೊಮ್ಮಗಳಿಗೆ ನನಗೆ ಇಬ್ಬರಿಗೆ ದಾಟ್ಸು. ನಿಂದ್ರ ಇಲ್ಲೇ ನಿಂದರು, ನಿನ್ನ ಮೊಮ್ಮಗಳಿಗೆ ಕರ್ಕೊಂಡೋಗಿ ದಾಟಿ ನಿನಗೆ ಕರ್ಕೊಂಡು ಬರ್ತೀನಿ ಅಂತ ಕುಂಬಳಕಾಯಿ ಕಟ್ಕೊಂಡು ಆಕೆಗೆ ಕರ್ಕೊಂಡು ಹೋದನು. ಆಕೆ ಗಂಡ ಅಂಬೋದೇ ಖುನ ಇದ್ದಿದ್ದಿಲ್ಲ. ಯಾರು ಗಂಡ ಅಂತ ಆಕೆ ಖುನ ಇದ್ದಿಲ್ಲ. ಹೆಣ್ಮಗಳಿಗೆ ಈಕೆ ಕರ್ಲ್ಯಾಕ ಬಂದಾಳ, ಖುನ ಇದ್ದಿಲ್ಲ ಆಕೆ. ಏನು ಮಾಡ್ಬೇಕು ಈಗ ಹೇಳ್ರಿ? ಆಚೆ ಕಡೆ ಹೋದನು. ಹೋಗಿ ಎಷ್ಟಿಂದ ಆಚೆ ಕಡೆ ಒಂದು ಸೈಕಲ ಇತ್ತು, ಕುದುರೆನೇ ಇತ್ತು. ಆಕೆ ಕೂರ್ಸ್ಕೊಂಡು ನಡೆದನು. ಏ ಅಪ್ಪ ನನ್ನ ಸೊಸಿಗೆ ಕರ್ಕೊಂಡು ನಡೆದೆವು, ನನ್ನ ಸೊಸಿಗೆ ಕರ್ಕೊಂಡು ನಡೆದೆವು ಅಲ್ಲತ್ತೊಳಗೆ. ಏವ್ವ ಆಕಿನ ಗಂಡ ಆಕೆ ಕರ್ಕೊಂಡು ನಡೆದ, ನೀ ಯಾಕೇನಲ್ಲತ್ತಿ ಅಂತ ಮಂದಿ ಅಲ್ಲತ್ತರು. ಏ ಮೊಮ್ಮಗ ನಿಂದ್ರು ಅಂದ್ರು. ಒಳ್ಳತ್ತು. ಏ ಆಯಿ ನನ್ನ ಹೆಂಡ್ತಿಗೆ ನಾ ಕರ್ಕೊಂಡು ಹೋಗ್ತೀನಿ, ಯಾವಾಗಾರ ಬಾ ಅಂದನವ. ಅವ ಯಾರೋ, ಆಕಿ ಯಾರೋ, ಈಕಿ ಯಾರು ಗೊತ್ತಾಯ್ತು. ಅದಕ್ಕೆ ಆಗಿನ ಕಾಲಕ್ಕೆ ಹೆಣ್ಣು ಸಿಕ್ಕರೆ ಹಂಗೆ ಮಾಡ್ಯಾರ್ರಿ. ಅವಾಗೂ ಹಿಂಗೆ ಇತ್ತಂತ ಟೈಮು, ಹೆಣ್ಣು ಸಿಗ್ತಿದ್ದಿಲ್ಲ ಅಂತ ಅವಾಗೂ. ಅದಕ್ಕೆ ಆಕೆಗೆ ಪಾಪ ಗೊತ್ತಿದ್ದಿಲ್ಲ, ಎತ್ತರ್ತಿದ್ರು. ಹೋಗಿ ಅವನು ಕೂಡ ಮದಿನೇ ಮಾಡ್ಕೊಂಡಳು. ಇಲ್ಲೋ ದೇವ್ರಿಗೆ ಯಾಕೋನ, ಅವ್ರಿಗೆ ಯಾಕೋನ. ಈಗ ಅವರಿಬ್ಬರು ಕಂಟಿನ್ಯೂ ಜಿಂದಗನಿ ಸಂಸಾರ ಮಾಡ್ಲತ್ತಾರಂತ. ಇದು ಮುದುಕಿ ಹಳ್ಳದ ಬಲ್ಲಿ ಕುಂತಂತ, ಮಗ ಮನ್ಯಾಗ ಕುಂತಾನಂತ. ಅದಕ್ಕೆ ಶಾಣ್ಯರ ಕಾಲ ಅದ, ದಡ್ರ ಕಾಲ ಇಲ್ರಿ. ದಡ್ರು ಯಾಕೆ ಕೊಟ್ಟರು? ದಡ್ರು ಯಾಕೆ ಕೊಟ್ಟರು ಅವ್ರಿಗೆ ಗೊತ್ತಿಲ್ಲ. ಶಾಣ್ಯರು ಯಾಕೆ ಕೊಟ್ಟರು? ಅವರಿಗೆ ಇದು ಮಾಡ್ಲಾಕ, ದಡ್ರಿಗೆ ಮಳ್ಳು ಮಾಡ್ಲಾಕ. ಶಾಣ್ಯರು ಯಾಕೆ ಕೊಟ್ಟಾರಂದ್ರೆ ದಡ್ರಿಗೆ ಮಳ್ಳು ಮಾಡ್ಲಾಕ. ಅದಕ್ಕೆ ಯಾವಾಗೂ ಶಾಣ್ಯರ ಕಾಲ, ಈಗನೂ ಶಾಣ್ಯರ ಕಾಲ. ಹಂಗೆ ಶಾಣೆ ಇದ್ದನು ಒತ್ಕೊಂಡು ಹೋದನು, ಇವ ದಡ್ಡಿದ್ದನು ಹಂಗೆ ಮಾಡಿ ಹೆಂಡ್ತಿ ಕಳ್ಕೊಂಡು ಅಂತ ಇರ್ತದೆ. ಅವಾಗೂ ಹಂಗೆ ಇತ್ತಂದ್ರೆ ಹೆಣ್ಣು ಸಿಗ್ತಿದ್ದಿಲ್ಲ ಅಂತ ಅವನು. ಈಗಲೂ ಅದೇ ಸಮಯ ಬಂದದ್ರೆ ಹೆಣ್ಣು ಸಿಗಲ್ದಂಥ ಸಮಯನೇ ಬಂದದ. ಈಗ ಬರ್ತಾರೆ ನೋಡ್ರಿ, ಬರ್ಲಾಕ. ಅವಾಗ ಬಂದರು ಗೊತ್ತಿದ್ದಿಲ್ಲ, ಗಂಡ ಮದಕ್ಕೆ ಗೊತ್ತಿದ್ದಿಲ್ಲ, ಬಂದರು. ಈಗ ಎಲ್ಲ ಗೊತ್ತತ್ತದೆ. ಅದಕ್ಕೆ ದಡ್ರು ಆಗಿ ಉಳಿದ್ರು ಪೂರ ದಡ್ಡೇ ಮಾಡ್ತಾರೆ. ಮತ್ತು ಸ್ವಲ್ಪ ಮುಂದೆ ಹೋಗಿ ಶಾಣ್ಯರಾದ್ರಿ ಅಂದ್ರೆ ನಿಮಗೂ ಗೊತ್ತಾಗ್ತದ. ಈಗಾರ ಎಲ್ಲರೂ ಶಾಣ್ಯರಿದ್ದೀರಿ, ದಡ್ರು ಯಾರೂ ಇಲ್ಲರಿ. ಎಲ್ಲರೂ ಶಾಣ್ಯರಿದ್ದೀರಿ. ಹೆಣ್ಣು ಶಾಣ್ಯ, ಗಂಡು ಶಾಣ್ಯ, ಎಲ್ಲರೂ ಶಾಣ್ಯರ್ರಿ. ಅದಕ್ಕೆ ಆಗಿನ ಕಾಲಕ್ಕೆ ಹಾಗಾಗಿತ್ತು ಅಂಥೇಳಿ ನಾನು ತಿಳಿದಷ್ಟು. ಯಾಕಂದ್ರೆ ಹಿಂದಕ್ಕಿಂತ ಆಗಿವೋ ಇವು ನಿಜ ಜೀವನದಾಗ ಆಗಿದಂಥ ಘಟನೆಗಳು ಅವ್ರಿ. ಏನು ಸುಳ್ಳಲ್ಲ, ಸೌಡಲ್ಲ, ಇವು ಆಗಿವೋ ನಿಜ ಜೀವನದಾಗ. ಈ 72 ಬರಗಲ್ಲ ಆಚೆ ಕಡೆ ಆಗಿವೋ ಇವು. ಅದಕ್ಕೆ ನಾನು ಗೊತ್ತಿದ್ದೊಟ್ಟು ಹೇಳೀನಿ. ಅದು ನಿಮಗೆ ಸರಿ ಅನಿಸ್ತದೋ ತಪ್ಪು ಅನಿಸ್ತದೋ ನನಗೆ ಖುನ ಇಲ್ಲ. ನೀವು ಅದಕ್ಕೆ ಲೈಕ್ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಖುನ.